ಬಾಗಲಕೋಟೆ ಜಿಲ್ಲೆ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ರೈತ ಸಂಘ ಮತ್ತು ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲೆಯ ವಿವಿಧ ತಾಲೂಕು ಮತ್ತು ಹೋಬಳಿಗಳಲ್ಲಿ ರೈತರು, ಕಾರ್ಮಿಕರು, ದೀನದಲಿತರು, ಸಾರ್ವಜನಿಕರು, ನೌಕರರು ಎದುರಿಸುತ್ತಿರುವ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ನಿವಾರಣೆ ಹಾಗೂ ಸುಮಾರು 20 ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಆಗ್ರಹಿಸಿ ದಿನಾಂಕ ಡಿಸೆಂಬರ್ 11, 2025 ರಂದು ಮುಂಜಾನೆ 9:30 ಹುನಗುಂದ ಪಟ್ಟಣದ ವೇಮವೃತ್ತದಲ್ಲಿ ರೈತ ಸಂಘಟನೆಯು ಶ್ರೀ ವಿಜಯ ಮಹಾಂತೇಶ ಸ್ವಾಮಿಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮತ್ತು ಸಾಂಕೇತಿಕ ರಸ್ತೆ ತಡೆ ಪ್ರತಿಭಟನೆ ನಡೆಸಿ ರೈತ ಸಂಘಟನೆಯು ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹೋರಾಟಕ್ಕೆ ಪ್ರಯಾಣ ಬೆಳೆಸಿತು. ಈ ಒಂದು ಸಾಂಕೇತಿಕ ಪ್ರತಿಭಟನೆ ಉದ್ದೇಶಿಸಿ ಮತ್ತು ಮನವಿ ಪತ್ರದಲ್ಲಿ ಮಾಡಿಕೊಂಡ ಮನವಿಯನ್ವಯ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ನಾಗರಾಜ್ ಹೂಗಾರರು ಮಾತನಾಡಿ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಹಾಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ತಂಡ ಮತ್ತು ವಿಜಯಪುರ ಜಿಲ್ಲೆಯ ಪ್ರಾದೇಶಿಕ ಕೃಷಿ ತಜ್ಞರನ್ನು ಹಾಗೂ ಆಯಾ ತಾಲೂಕಿನ ತಹಶೀಲ್ದಾರರು, ಸಹಾಯಕ ಕೃಷಿ ನಿರ್ದೇಶಕರು ಸೇರಿ ಇತರೆ ಅಧಿಕಾರಿಗಳ ಒಳಗೊಂಡ ತಂಡವು ಸರ್ಕಾರದ ನಿರ್ದೇಶನದಂತೆ ಹಿಂದೆಂದೂ ಕಂಡರಿಯದ ಭಾರಿ ಮಹಾಮಳೆಯ ಅತಿವೃಷ್ಟಿಗೆ ಒಳಗಾದ ಜಿಲ್ಲೆಯ ಹುನಗುಂದ, ಇಲಕಲ್ಲ, ಬೀಳಗಿ ತಾಲೂಕುಗಳಲ್ಲಿ ಬೆಳೆಹಾನಿ ಸಮೀಕ್ಷೆ ನಡೆಸಿ 11 ತಿಂಗಳು ಗತಿಸಿದರೂ ಸಹ ಕೆಲವು ಗ್ರಾಮಗಳ ರೈತರಿಗೆ ಬಿಡಿಕಾಸು ಪರಿಹಾರವು ಈವರೆಗೆ ತಲುಪಿಲ್ಲೆಂದು ತಮ್ಮಾಕ್ರೋಶ ಹೊರಹಾಕಿದರು. ನಂತರ 2018ನೇ ಸಾಲಿನಲ್ಲಿ ಹುನಗುಂದ ತಾಲೂಕಿನ ಮರೋಳ ಗ್ರಾಮ ಪಂಚಾಯತ ವ್ಯಾಪ್ತಿಯ ರೈತ ಮಲ್ಲಪ್ಪ ಮೇಟಿರ ಜಮೀನಿನಲ್ಲಿ ಕೃಷ್ಣಾ ನದಿಯಿಂದ ವಿಜಯನಗರ ಜಿಲ್ಲೆಯ ಜಿಂದಾಲ್ ಮತ್ತು ತೋರಣಗಲ್ಲ ಕಂಪನಿಗಳಿಗೆ ನೀರು ಸರಬರಾಜಿಗೆ ಜೋಡಿಸಿದ ಕೊಳವೆಗಳು ಒಡೆದು ರಭಸದ ನೀರು ಸೋರಿಕೆಯಾಗಿ ಸುಮಾರು 3 ಎಕರೆ ಜಮೀನಲ್ಲಿ ನಿಂತ ನೀರಿನಿಂದ ಜಮೀನು ಬೇಸಾಯ ಮಾಡಲು ಬಾರದೆ ಹಾಳಾಗಿದ್ದರ ಬಗ್ಗೆ ಸಂಬಂಧಿಸಿದ ಇಲಾಖೆಗಳಿಗೆ ಗಮನಕ್ಕೆ ತಂದರೂ ಸಹ ಇನ್ನಿಲ್ಲದ ಸಬೂಬು ನೀಡಿ ಸಾಗಿಹಾಕುವ ಕೆಲಸವಾಗಿದೆ ಹೊರತು ರೈತನ ಗೋಳು ಕೇಳವರಿಲ್ಲೆಂದರು. ನಂತರ ಹಾವರಗಿ ಗ್ರಾಮ ಪಂಚಾಯತ ವ್ಯಾಪ್ತಿಗೆ ಒಳಪಡುವ ಇಂದವಾರ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಶೀತಲಾವಸ್ಥೆಯಲ್ಲಿ ಇದ್ದದ್ದನ್ನು ಸುಮಾರು 5 ಲಕ್ಷ ರೂಪಾಯಿಗಳ ವೆಚ್ಚದ ಮೊತ್ತದಲ್ಲಿ ದುರಸ್ತಿಗೊಳಿಸಿ ನೂತನ ಕಟ್ಟಡ ಕಟ್ಟಲಾಗಿದೆ ಎಂದು ಗ್ರಾಮ ಪಂಚಾಯತ ಅಭಿವೃದ್ಧಿ ಅಧಿಕಾರಿಗಳು ಲೆಕ್ಕಪತ್ರದ ಮಾಹಿತಿ ನೀಡುತ್ತಿದ್ದರೆ, ಕಾಮಗಾರಿ ಗಮನಿಸಿದರೆ 1 ಲಕ್ಷ ರೂಪಾಯಿಗಳ ವೆಚ್ಚವು ಖರ್ಚಾಗದೆ ಕೇವಲ ಕಾಟಚಾರದ ಕಾಮಗಾರಿ ಕೈಗೊಂಡು ಅಕ್ರಮವಾಗಿ ಲಕ್ಷ ರೂಪಾಯಿಗಳಷ್ಟು ಹಣಲೋಟಿ ಮಾಡಿದ್ದಾರೆ. ಈ ಸಮಸ್ಯೆಯನ್ನು ತಹಶೀಲ್ದಾರರಿಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಸಹ ಈವರೆಗೆ ನಮಗೆ ಸ್ಪಂದನೆ ದೊರಕಿಲ್ಲೆಂದು ದೂರಿದರು. ನಂತರ ಗ್ರಾಮ ಪಂಚಾಯತಗಳು ಸರಕಾರದಿಂದ ಬಂದಿರುವ ಅನುದಾನ ಬಗ್ಗೆ ಮಾಹಿತಿ ನೀಡದಿರುವ ಹಾಗೂ ಹಳ್ಳ ಹಿಡಿದ ಹನಿ ನೀರಾವರಿ ಯೋಜನೆ ಹಾಗೂ ಪ್ರಸಕ್ತ ಸಾಲಿನಲ್ಲಿ ಬೆಳೆ ಪರಿಹಾರವು ಬೇರೆ ಜಿಲ್ಲೆಗಿಂತ ಕಡಿಮೆ ಬಿಡುಗಡೆ ಹಾಗೂ 1979 ಹಾಗೂ 2015 ಸೇರಿಯವರೆಗೆ ಜಿಲ್ಲೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಎಡ ಮತ್ತು ಬಲದಂಡೆ ಕಾಮಗಾರಿಗೆ ಹಾಗೂ ನಾರಾಯಣಪುರ ಜಲಾಶಯದ ಹಿನ್ನೀರಿನಿಂದ ಜಮೀನು ಮತ್ತು ಮನೆ ಕಳೆದುಕೊಂಡ ರೈತರಿಗೆ ಪರಿಹಾರ ದೊರೆಯದಿರುವ ಬಗ್ಗೆ ಹಾಗೂ ಕೆಎಸ್ಆರ್ಟಿಸಿ ನೌಕರರ 7ನೇ ವೇತನವು ಜಾರಿಯಾಗದಿರುವ ಮತ್ತು ಇತರೆಯವರ ಬೇಡಿಕೆಗಳು ಈಡೇರಿಸದಿರುವ ಹಾಗೂ ತಾಲೂಕು ಮತ್ತು ಜಿಲ್ಲೆಯ ಸಾರ್ವಜನಿಕಾಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಮತ್ತು ನವಜಾತು ಶಿಶುಗಳಿಗೆ ಚಿಕಿತ್ಸಾ ಸೌಲಭ್ಯ ಹಾಗೂ ಸುರಕ್ಷತೆ ಇಲ್ಲದಿರುವ ಹಾಗೂ ಗ್ರಾಮಸ್ತರದಲ್ಲಿ ಹದಗೆಟ್ಟ ರಸ್ತೆಗಳ ಬಗ್ಗೆ ಸೇರಿ ಒಟ್ಟು 20 ಗಂಭೀರ ಸಮಸ್ಯೆಗಳನ್ನು ಮನವಿ ಪತ್ರದಲ್ಲಿ ಉಲ್ಲೇಖಿಸಿ ಅಭಿವೃದ್ಧಿಪಡಿಸಲೆಂದು ಆಗ್ರಹಪಡಿಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ರುದ್ರಪ್ಪವ, ಬೆನಕನಡೋಣಿ, ಪರಸಪ್ಪ ಕೇಸ್ಲಾಂಪುರ, ಸುರೇಶಡಿ ಕುಂಬಾರ, ವೀರನಗೌಡ ಪಾಟೀಲ, ಮಲ್ಲಿಕಾರ್ಜುನ ಕುಂಬಾರ ಸೇರಿ ಇತರೆ ರೈತ ಮುಖಂಡರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಇವತ್ತು ಬೆಳಗಾವಿ ಸುವರ್ಣಸೌಧ ವಿಧಾನಸೌಧ ಮುತ್ತಿಗೆ ಹಾಕಕ್ ಹೊಂಟಿವ್. ನಾವು ಯಾಕೆ ಹೊಂಟಿವಪ್ಪ ಅಂತಂದ್ರ ಇಲ್ಲಿ ಭಾಳ ತೊಂದರೆ ಆಗೈತಿ. ಈ ಬಾಗಲಕೋಟೆ ಜಿಲ್ಲಾ ಒಳಗ 10 ತಾಲೂಕು ಬರ್ತಾವ, 7 ಮಂದಿ ಶಾಸಕರದಾರ, ಒಬ್ರು ಸಂಸದರ. ಇವತ್ತ ಹೊರ ಜಿಲ್ಲೆಯಲ್ಲಿ 30 ರಿಂದ 35 ಸಾವಿರ ರೂಪಾಯಿ ಬೆಳೆ ಪರಿಹಾರ ಜಮಾ ಆಗಿದ್ದು ಇಲ್ಲಿ ನಮ್ಮ ತಾಲೂಕಿನ ಮತ್ತು ನಮ್ಮ ಜಿಲ್ಲಾದೊಳಗ ಇವತ್ತ 800, 1200 ರೂಪಾಯಿ ಬೆಳೆ ಪರಿಹಾರ ಹಾಕ್ತಾರಂದ್ರ ಈ ಸರ್ಕಾರ ಹಾಕ್ಬೇಕು, ಈ ಮುಖ್ಯಮಂತ್ರಿಗಳು ಹಾಕ್ಬೇಕು. ಇಲ್ಲಿ ನೋಡ್ರಿ ಎಷ್ಟು ಸಮಸ್ಯೆ ಆಗೈತಿ ಈ ಬಾಗಲಕೋಟೆ ಜಿಲ್ಲಾದಾಗಪ್ಪ ಅಂತಂದ್ರ ಇವತ್ತು ನೋಡ್ರಿ ಬಹಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ
ಏನು ಮೂಲಭೂತ ಸೌಕರ್ಯಗಳು ಇವತ್ತ ಕ್ರಿಯಾ ಯೋಜನೆ ನೋಡ್ರಿ ಇಲ್ಲಿ ಯಾವ್ಯಾವ ಕ್ರಿಯಾ ಯೋಜನೆಗೆ ಎಷ್ಟೆಷ್ಟು ಅನುದಾನ ಬಿಡುಗಡೆ ಆಗೈತಂತ ಬೆಂಗಳೂರವ್ರು ಹಾಕ್ಯಾರಪ್ಪ ಅಂತ ಕೇಳಿದ್ರ ಅವ್ರ ಹತ್ರ ಗ್ರಾಮ ಪಂಚಾಯತ್ ಪಿಡಿಒಗಳ ಹತ್ರ ಉತ್ತರಿಲ್ಲ ಮಾತಾಡಕ ಇವತ್ತು ನೋಡ್ರಿ ಏನ್ ಪರಿಸ್ಥಿತಿ ಆಗೈತಪ್ಪ ಅಂತಂದ್ರ ಇಲ್ಲಿ ನೋಡ್ರಿ ಬಹಳ ರೈತರಿಗೆ ಬಹಳ ತೊಂದರೆ ಆಗೈತಿ ಇವತ್ತ ಈ ಬಾಗಲಕೋಟೆ ಜಿಲ್ಲೆ ಒಳಗ ರೈತರಿಗೆ ಬಹಳ ತೊಂದರೆ ಆಗೈತಿ ಏನೆಲ್ಲ ಇವತ್ತು ವಿಜ್ಞಾನಿಗಳು ಬಂದು ಸಂಶೋಧನೆ ಮಾಡಿದ್ರು 2024ರಾಗ ಇವತ್ತು ₹1 ಕೂಡ ಬೆಳೆ ಪರಿಹಾರ ಇವತ್ತ ಹಾಕಿಲ್ಲಪ್ಪ ಅಂತಂದ್ರ ರೈತರ ಬಾಯಾಗ ಮಣ್ಣು ಹಾಕೋ ಕೆಲಸ ಮಾಡ್ತಾರ ಹೊರತು ರೈತರಿಗೆ ಯಾವುದೇ ತರಹದ ಇವತ್ತು ಅಭಿವೃದ್ಧಿ ಕಾರ್ಯ ಈ ಬಾಗಲಕೋಟೆ ಜಿಲ್ಲಾದೊಳಗಿಲ್ಲ ಅಂತ ಈ ಸಂದರ್ಭದೊಳಗ ಈ ಸುದ್ದಿಗೋಷ್ಠಿ ಬೇರೆ ರೈತರಷ್ಟ ವಿಚಾರ ಇಲ್ಲ. ರೈತರು ಕೂಡ ಸರ್ಕಾರಿ ನೌಕರಿಯಸ್ಥರಿಗೂ ಕೂಡ ಆ ಒಂದು ಬೇಡಿಕೆಗಳನ್ನ ಈಡೇರಬೇಕಂತ ನಾವು ಈ ಸಂದರ್ಭದೊಳಗ ವಿಧಾನಸೌಧ ಮುತ್ತಿಗೆ ಹಾಕಿಕೊಂಡಿರುವಂತ ನೋಡ್ರಿ ಏನಾಗೈತಿ ವಲಯ ಅರಣ್ಯ ಅಧಿಕಾರಿಗಳ ಏನು ನಮ್ಮ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾರ ಇವತ್ತು ನದಿ ಒಳಗ ಗುಡ್ಡದೊಳಗ ಹಳ್ಳದೊಳಗ ಕೊಳ್ಳದೊಳಗ ಇವತ್ತು ಸೇವೆ ಸಲ್ಲಿಸ್ತಾರ ಅವರಿಗೆ ಕೂಡ ಬೇಡಿಕೆಗಳನ್ನ ಈಡೇರಿಸಬೇಕು ಮತ್ತು ಹೆಚ್ಚಿನ ಭದ್ರತೆ ಕೊಡಬೇಕು ಅಂತ ನೋಡ್ರಿ KSRTC ನೌಕರಿಯಸ್ಥರು ಇವತ್ತು 7ನೇ ವೇತನ ಜಾರಿ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಬೆಂಗಳೂರಿಗೆ ಕಳ್ಸಿರಿ ಇವತ್ತು ವಚನ ಭ್ರಷ್ಟ ಮುಖ್ಯಮಂತ್ರಿ ಹಾಕಿ ನೀವು ಈ ರಾಜ್ಯದೊಳಗ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ವಚನ ಭ್ರಷ್ಟ ಮುಖ್ಯಮಂತ್ರಿ ಹಾಕಿರಿ ನೀವು ತಕ್ಷಣ KSRTC ನೌಕರಿಯಸ್ಥರನ್ನ ಕರೆಸಿ ಅವರಿಗೆ 7ನೇ ವೇತನವನ್ನ ಜಾರಿ ಮಾಡ್ರಿ ನೀವು. ಇವತ್ತು ನೋಡ್ರಿ ಏನ್ ಪರಿಸ್ಥಿತಿ ಆಗೈತಪ್ಪ ಅಂತಂದ್ರ ಗ್ರಾಮ ಲೇಖಾಧಿಕಾರಿಗಳು ಇವತ್ತು ಏನ್ ಮಾಡಕ್ ಹೊಂಟಿರಪ್ಪ ಅಂತಂದ್ರ ಜನ ಅಂತ ಒಬ್ಬ ಗ್ರಾಮ ಲೇಖಾಧಿಕಾರಿಗಳ 23 ಬೇಡಿಕೆಗಳನ್ನ ಈಡೇರಿಸ್ರಿ. ನಾವು ರೈತರದೊಬ್ಬರ ಕೇಳಕತ್ತಿಲ್ಲ, ಸರ್ಕಾರಿ ನೌಕರಿಯಸ್ಥರದ್ದು ಕೂಡ ಈ ಇದ್ರೊಳಗೆ ನಾವು ಹೋರಾಟ ಮಾಡಕತ್ತೀವಿ ಅಂತ ನಾವು ಮಾಡಕತ್ತೀವಿ. ನೋಡ್ರಿ ಇವತ್ತು ವಿಧಾನಸೌಧ ಸುದ್ದಿಗೆ ಹಾಕುವ ಸಂದರ್ಭದೊಳಗಂತ ಹೇಳುತ್ತ